ಸುಮಾರು ಜನ ಕೇಳ್ತಾ ಇದ್ರಿ LSG 19 ಓವರ್ಸಲ್ಲಿ 209 ಹೊಡೆದ್ರು, RCBಗೆ 213 ಟಾರ್ಗೆಟ್ ಹೇಗೆ ಕೊಟ್ಟರು, ಅದು 19 ಓವರ್ಸಲ್ಲೇ ಅಂತ. ಈ ಡಕ್ವರ್ತ್ ಲೂಯಿಸ್ ಮೆಥಡ್ ಅನ್ನೋದು ಸ್ವಲ್ಪ ಕಾಂಪ್ಲಿಕೇಟೆಡ್ ಕ್ಯಾಲ್ಕುಲೇಷನ್. ಅದನ್ನ ಸಿಂಪಲ್ ಆಗಿ ಹೇಳ್ಕೊಡಕ್ಕೆ ಟ್ರೈ ಮಾಡ್ತೀನಿ. ಅರ್ಥ ಆದರೆ ಫಾಲೋ ಮಾಡ್ಕೊಂಡು ಹೋಗೋದನ್ನ ಮರಿಬಿಡಿ. LSG ಅವರು 14 ಓವರ್ಸಲ್ಲಿ 145 ಫಾರ್ 1 ಇರ್ತಾರೆ. ಆಗ ಅವರು ಅವ್ರ ಕೈಲಿ ಇನ್ನ 9 ವಿಕೆಟ್ಸ್ ಇದೆ, ಹಾಗೇನೆ 6 ಓವರ್ಸ್ ಇದೆ ಅನ್ಕೊಂಡು ಬ್ಯಾಟಿಂಗ್ ಮಾಡ್ತಾ ಇರ್ತಾರೆ. ಆಸ್ ಪರ್ ದ DLS ಟೇಬಲ್ ಅವ್ರ ಹತ್ರ ಇನ್ನ 35.5% ಆಫ್ ರಿಸೋರ್ಸಸ್ ಇರುತ್ತೆ. ಆಗ ಮಳೆ ಬರುತ್ತೆ, 1 ಓವರ್ನ ಕಮ್ಮಿ ಮಾಡ್ತಾರೆ. ಈಗ LSG ಅವ್ರ ಕೈಲಿ 5 ಓವರ್ಸು ಮತ್ತೆ 9 ವಿಕೆಟ್ಸು ಬಾಕಿ ಇದೆ. ಆಸ್ ಪರ್ ದ DLS ಟೇಬಲ್ 30% ಆಫ್ ದ ರಿಸೋರ್ಸಸ್ ಅವ್ರ ಕೈಯಲ್ಲಿದೆ. ಸೊ ಮಳೆ ಬಂದಿದ್ರಿಂದ LSGಗೆ 5.5% ಆಫ್ ರಿಸೋರ್ಸಸ್ಸು ಲಾಸ್ ಆಯಿತು. ಸೊ ಟೋಟಲ್ ಆಗಿ 100 ಮೈನಸ್ 5.5 ಅಂದರೆ 94.5% ರಿಸೋರ್ಸಸ್ನ ಯೂಸ್ ಮಾಡಿಕೊಂಡು ಫೈನಲ್ ಆಗಿ LSG 209ನ ಹೊಡೆದ್ರು. ಬಟ್ LSG ಅವ್ರ ಹತ್ರ 100% ರಿಸೋರ್ಸಸ್ ಇದ್ದಿದ್ರೆ, ಅಂದರೆ ಅವರು 20 ಓವರ್ಸ್ ಆಡಿದಿದ್ರೆ, ಆಸ್ ಪರ್ ದ ಕ್ಯಾಲ್ಕುಲೇಷನ್ 221 ರನ್ಸ್ನ ಹೊಡಿತಿದ್ರು. ಆಗ RCBಗೆ ಟಾರ್ಗೆಟ್ 222 ಆಗ್ತಾ ಇತ್ತು 20 ಓವರ್ಸಲ್ಲಿ. ಆದರೆ ಈಗ RCBಗೂ 1 ಓವರ್ ರೆಡ್ಯೂಸ್ ಮಾಡಿದ್ದಾರೆ. ಅವ್ರ ಹತ್ರನೂ 100% ರಿಸೋರ್ಸಸ್ ಅವೈಲೇಬಲ್ ಇಲ್ಲ. ಆಸ್ ಪರ್ ದ DLS ಟೇಬಲ್ 96.1% ರಿಸೋರ್ಸಸ್ ಮಾತ್ರ ಅವೈಲೇಬಲ್ ಇದೆ. ಒರಿಜಿನಲ್ 20 ಓವರ್ಸ್ದು 222 ಟಾರ್ಗೆಟ್ ಇತ್ತಲ್ಲ, ಅದ್ರದ್ದು 96.1% ಕ್ಯಾಲ್ಕುಲೇಟ್ ಮಾಡಿದ್ರೆ 213 ಬರುತ್ತೆ. ಇದೇ RCBಗೆ 19 ಓವರ್ಸಲ್ಲಿ ಚೇಸ್ ಮಾಡಕ್ಕೆ ಕೊಟ್ಟಂತಹ ಹೊಸ ಟಾರ್ಗೆಟ್. ಈ DLS ಮೆಥಡ್ನ ವಿಜಯ್ ಹಜಾರೆ ಹಾಗೇನೆ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಲಿ ಯೂಸ್ ಮಾಡಲ್ಲ. ಅಲ್ಲಿ VJD ಮೆಥಡ್ ಅಂತ ಯೂಸ್ ಮಾಡ್ತಾರೆ, ವಿ ಜಯದೇವನ್ ಮೆಥಡ್. ಅದ್ರ ಬಗ್ಗೆ ಇನ್ನೊಂದಿನ ಮಾತಾಡೋಣ. ಇದೇ ರೀತಿ ಪ್ರೀಮಿಯಂ ಕ್ರಿಕೆಟ್ ಕಂಟೆಂಟ್ ಬೇಕು ಅಂದರೆ ಫಾಲೋ ಮಾಡ್ಕೊಂಡು ಹೋಗಿ.